ಡಾಕ್ಟರ್ ನಿರಂಜನ, ನಿಮ್ಮ ಮೆಡಿಕಲ್ ಕ್ಯಾಂಪ್ ಚೆನ್ನಾಗಿ ನಡೆಯೋದಕ್ಕೆ ಸರ್ವೇಯರ್ ತರ ನಾನು ಯಾವಾಗ್ಲೂ ನಿಮ್ ಪಕ್ಕದಲ್ಲೇ ಇರ್ತೀನಿ. ಲೇ ಗಂಡಾಕ್ಟ್ರು, ಬರೇ ಈ ಕಡೆ ಬಾ. ಹೆಣ್ಣೈಕ್ಲ ಹತ್ರ ಗುಸ್ಗುಸ ಅನ್ಕೊಂಡು ಜಲ್ಗಿರಾಕಿ 3 ಜನರಲ್ಲಿ ಯಾರನ್ನ ಚೂಸ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಈ ಮೆಡಿಕಲ್ ಕ್ಯಾಂಪ್ ಮುಗಿಯೋಷ್ಟರಲ್ಲಿ 3 ಜನರಲ್ಲಿ ಒಬ್ಬಳನ್ನ ಮಮ್ಮಿ ಮಾಡ್ಬಿಡ್ಬೇಕು. ನಾನ್ ಮನ್ಸಲ್ಲಿ ಮಾತಾಡ್ಕೊಂಡಿದ್ ಕೇಳಿಸ್ತಾ? ಅರ್ಥ ಆಯ್ತಾ? ಹಂಗಾರೆ ಪ್ರಾಬ್ಲಮ್ ಇಲ್ಲ ಬಿಡು. ಅಪ್ಪ ಡಾಕ್ಟರ್, ನಾನು ನಿಮ್ಗೋಸ್ಕರ ಒಬ್ರ ಹತ್ರ ಹೆಲ್ಪ್ ಕೇಳಿದ್ದೀನಿ. ಅವ್ರ ಜಾಗದಲ್ಲೇ ಕ್ಯಾಂಪ್ ಹಾಕ್ಬೋದು, ಅವ್ರ ಮನೇಲೆ ಉಳ್ಕೋಬಹುದು. ಆದ್ರೆ ನನ್ನ ಮಾತನ್ನು ಅವ್ರು ಕೇಳಲ್ಲ, ಅವ್ರ ಮಾತನ್ನು ಇಡೀ ಊರೇ ಕೇಳುತ್ತೆ. ಯಾಕಂದ್ರೆ ನಾವಿಬ್ರು ಅಷ್ಟು ಕ್ಲೋಸು. ಅರೆ, ಅವರೇ ಎದುರುಗಡೆ ಬರ್ತಾ ಇದಾರೆ. ಬಾ ಶಾಂತವಾಗಿ ನೆಮ್ಮದಿಯಾಗಿ ಒಬ್ಬರೇ ಬರ್ತಾ ಇದಾರೆ. ಗಾಡಿ ನಿಲ್ಸಪ್ಪ, ದಾರಿಲೇ ಡೀಲ್ ಮುಗಿಸ್ಬಿಡೋಣ. ಹಾಯ್ ಭದ್ರ. ಯಾಕೋ ಸ್ಕೂಲ್ ಹುಡುಗರು ಹೊಡಿತಾ ಇದ್ಯಾ? ಯಪ್ಪ ವೀರಭದ್ರ, ಯಾಕೋ ಟ್ಯೂಷನ್ ಗೀಷನ್ ಹೋಗಲ್ಲ ಅಂದ್ರೇನು? ಬಟ್ಟಿ ಸಾರಾಯಿ ಕಾಯ್ತೀಯನಲ್ಲೇ, ನೋಯ್ತಿದ್ಯಾ? ದೇವ್ರು, ಹೊಡೆಯೋದು ಹೊಡ್ಬಿಟ್ಟು ನೋವಾಯ್ತಾ ಅಂತ ಕೇಳ್ತಾ ಇದ್ಯಾ? ಕಾಯ್ತೀಯಾ? ಇನ್ಮೇಲೆ ಸಾರಾಯಿ ಕಾಯಿಸಿದ್ರೆ ಮಿಸ್ಟರ್ ವೇಣು, ಇವ್ರಿಗೆ ಸಾರಾಯಿ ಅಂದ್ರೆ ಇಷ್ಟ ಆಗಲ್ವಾ? ನಿನ್ ಸ್ಟೆಥೋಸ್ಕೋಪ್ ಕಿವಿ ಇಟ್ಕೊಂಡು ಸುಮ್ಮನೆ ಕುತ್ಕೊಳ್ಳ. ಯಾವನ್ ಹೇಳಿದ್ದು? ಸಾರಾಯಿ ಅಂದ್ರೆ ನನಗೆ ತುಂಬಾ ಇಷ್ಟ. ನಾನು ಯಾವಾಗ್ಲೇ ಕುಡ್ಕೊಂಡ್ ಬಂದ್ರು ನಮ್ಮಪ್ಪಯ್ಯ, ಏನಪ್ಪ ವೀರಭದ್ರ ಕುಡ್ಕೊಂಡ್ ಬಂದು ಖಾಲಿ ಹೊಟ್ಟೆಲ್ ಮಲಗಬೇಡಪ್ಪ, ಏನಾರು ತಿಂದ್ಬಿಟ್ಟು ಮಲಗಪ್ಪ ಅಂತಿದ್ರು. ಆ ಮಾತು ಹೇಳಿದ್ದು 1998ನೇ ಇಸ್ವಿ ಮಾರ್ಚ್ 12ನೇ ತಾರೀಕು ರಾತ್ರಿ 8 ಗಂಟೆಗೆ ನಮ್ಮಪ್ಪ ನನ್ನ ಹತ್ರ ಇನ್ನೊಂದು ವಿಷಯ ಹೇಳಿದ್ರು. ಏನಂತ ಹೇಳಿದ್ರು? ಏನಪ್ಪ ವೀರಭದ್ರ, ಇನ್ನು ಎಷ್ಟು ದಿನ ಅಂತ ಹಿಂಗೆ ಕುಡಿತೀಯ? ಇನ್ಮೇಲೆ ಕುಡಿಬೇಡ ರಾಜ ಅಂತ ಹೇಳಿದ್ರು. ಅದೇ ಅವತ್ತೇ ತೀರ್ಮಾನ ಮಾಡಿದೆ, ಇನ್ನು ಕುಡಿಬಾರ್ದು ಅಂತ. ಅಪ್ಪ ವೀರಭದ್ರ, ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಹೊಡಿತಾನೆ ಇರ್ತೀಯ, ಕೈ ನೋಯಲ್ವಾ? ನಾನ್ ಕುಡಿದೇ ಇರೋ ಸಾರಾಯನ ಈ ಸುತ್ತಮುತ್ತ 10 ಊರಲ್ಲಿ ಯಾವನು ಕಾಯಿಸ್ಲೂಬಾರ್ದು, ಕುಡಿಲೂಬಾರ್ದು ಅಂತ ಕಾನೂನೇ ಮಾಡ್ಬಿಟ್ಟವನೆ ಈ ವೀರಭದ್ರ. ನನ್ನ ಕಾನೂನ ಮೀರಿ ಸಾರಾಯಿ ಕಾಯಿಸ್ತೀಯ? ತಿರುಗಿ ನೋಡ್ಬೇಡ. ಕಬಡ್ಡಿ ಕಬಡ್ಡಿ ಕಾರ, ಕಬ್ಬಿನ ಗದ್ದೆಲ್ ಕೀರ, ಕಬಡ್ಡಿ ಕಬಡ್ಡಿ ಕಾರ, ಒತ್ಕೊಂಡೋದನ್ ಯಾರ? ಕಬಡ್ಡಿ 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 ಕಬಡ್ಡಿ. ವೀರಭದ್ರ, 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 ಏ ಅರ್ಥಮ್ಮ ಬಿಡ್ಬೇಡ, ಹಂಗೆ ಹೋಗಿ ಎತ್ತಕ ಬಿಡ್ಬೇಡ, ಹೋಗು ಹಂಗೆ ಹಂಗೆ. ಒಂದ್ ಮುಖ್ಯವಾದ ವಿಷಯ ವೀರಭದ್ರ. ಯಾವ್ದ್ರ ಬಗ್ಗೆ? ನಿನ್ ಬಗ್ಗೆನೆ ವೀರಭದ್ರ, ನಿನ್ ಬಗ್ಗೆನೆ. ಸುಮ್ಮನಿರೋ, ಸ್ಟೇಷನ್ ಅಲ್ಲಿ ಇನ್ಮೇಲೆ ಕಂಪ್ಲೇಂಟ್ ಕೊಟ್ಟವ್ರೆ. ಅಯ್ಯೋ ಒಂದ್ ಬೈಕ್ ಮಣ್ಣಾಕ. ವಾಟ್ ಇಸ್ ಶಾಟ್? ಹಗ್ಗಳ ಕೇಶ. ಯಾರಿಗೂ ಬಂದಿರೋ ವಂಶ ನಮ್ದು, ನಮ್ಮೇಲೆ ಕೇಸ್ ಹಾಕೋರ? ವೀರಭದ್ರ, ಮೊದ್ಲು ಕುತ್ಕೋ, ಆಮೇಲೆ ಟೀ ಕುಡಿಯೋಣ. ಯಾರು ಹಾಕಿದ್ದು? ನಿಂಗ? ನೀನಾ? ಕಳ್ಬಟ್ಟಿ ನೀನೇನೋ? ಕಂಪ್ಲೇಂಟ್ ಕೊಟ್ಟರು. ಕೇಳ್ತಾ ಇದ್ದೀನಲ್ಲ. ನಾನೇ ಕಂಪ್ಲೇಂಟ್ ಕೊಟ್ಟಿದ್ದು. ಸೋ ವಾಟ್? ಆಗಳ ಲೇಡಿ, ನಾವೆಲ್ಲ ಡಾಕ್ಟರ್ಸ್ ವಾಕ್ ಮುಂದೆ ಬಂದಿದೀವಿ. ನಿಮ್ಮೂರಲ್ಲಿ ಮೆಡಿಕಲ್ ಕ್ಯಾಂಪ್ ಮಾಡಕ್ ಬಂದಿದ್ದೀವಿ. ಅರೆ, ನಮ್ಮೂರಲ್ಲ ಡಾಕ್ಟರ್ಗಳಿಲ್ವಾ? ನಮ್ ಕಣ್ಮುಂದಿನ 4 ಜನ ಹೊಡೆದಿದ್ದಾರೆ, ಗಾಡಿ ಗ್ಲಾಸ್ ಹೊಡೆದಾಕಿದ್ದಾರೆ. ಅರೆಸ್ಟ್ ಹಿಮ್ ಇಮಿಡಿಯೇಟ್ಲಿ. ಏನ್ ಇಮಿಡಿಯೇಟ್ಲಿ? ಇಂಗ್ಲೆಂಡ್ ಇಡ್ಲಿ ಹೊಡೆದಿದ್ದು ಕಾತರ ಇದೆಯೇನಮ್ಮ? ಸಾಕ್ಷಿ ಇದೆಯಾ? ಅಮಾಯಕ ಹಳ್ಳಿ ಜನ
ಸಾಕ್ಷಿ ಇದೆಯಾ? ಸಾಕ್ಷಿ ತಾನೆ, ಹೌದು. ವಿಡಿಯೋನೇ ಇದೆ. ಅಯ್ಯಪ್ಪ, ಏನು ಅಂತಮ್ಮ ನಮ್ಗೇನು ತೋರಿಸ್ತಾನೆ ಇಲ್ಲ. ಮಾಮ ಹೇಳು ಬಾಮೈದ. 30 ವರ್ಷದಲ್ಲಿ ನಾವು ಎಷ್ಟೆಲ್ಲ ಹೊಡೆದಾಟ ಮಾಡಿದ್ದೀವಿ. ಅಯ್ಯೋ, ಅದ್ ಲೆಕ್ಕ ಹಾಕಕ್ಕೆ 3 ವರ್ಷ ಬೇಕು ಬಾಮೈದ. ಅಷ್ಟು ಹೊಡೆದಾಟದಲ್ಲೂ ವೀರಭದ್ರ ಹಂಗ್ ಹೊಡೆದಿರ್ಬೋದು ಹಿಂಗ್ ಹೊಡೆದಿರ್ಬೋದು ಅಂತ ಎಷ್ಟು ಜನ ಸೋ ಮಾತಾಡ್ಕೊಂಡಿಲ್ಲ. ಮೆನಿ ಪೀಪಲ್ ಮಾತಾಡಿದ್ದಾರೆ. ಆದ್ರೆ ಇದುವರೆಗೂ ನಾನ್ ಹೊಡೆದಿರೋದನ್ನ ನಾನೇ ನೋಡಿರ್ಲಿಲ್ವಲ್ಲ ಮಾಮ. ಆದ್ರೆ ಇವತ್ತು ನಾನು ಸೊಂಟನ ಮುರಿದಿದ್ದು, ಮೂತಿ ಮೇಲೆ ಗುದ್ದಿದ್ದು, ಹಲ್ನೆಲ್ಲ ಉದುರ್ಸಿದ್ದು ಅಷ್ಟನ್ನು ಪಕ್ಕ ಹಂಗಂಗ ತೆಗೆದ್ಬಿಟ್ಟದಲ್ಲ ಮಾಮ ಈ ಹುಡುಗಿ. ಅಂತ ಬಂದ್ರ ಪಿಕ್ಚರ್ ಮುಗಿತಪ್ಪ. ಪಿಕ್ಚರ್ ಬಿಟ್ಟಾಯ್ತು ಅಮ್ಮಿಕೊಂಡಿರೋ. ಮಾಮ ಇದು ನಮ್ ಲೋಕಲ್ ಚಾನಲ್ ಕೊಟ್ಬಿಟ್ಟು ಓದೆ ಕೊಡೋ ವೀರಭದ್ರ ಓಡ್ಸಕ್ ಕೇಳ ಮಾಮ. ನಮ್ ಕಡೆಯವ್ರ ಎಲೆಕ್ಷನ್ ನಿಂತ್ರೆ ಗೆಲ್ಲದ್ ಗ್ಯಾರಂಟಿ. ಏನೋ ನಮ್ಮಿಂದ 4 ಜನಕ್ಕೆ ಒಳ್ಳೇದಾದ್ರೆ ಸಾಕಪ್ಪ. ರಾಜಕೀಯ ಮಾಡ್ಬೇಡ ಮಾಮ. ಅಯ್ಯೋ, ನಂಗೆ ರಾಜಕೀಯ ಬೇಡ ಮಾಮ, ಇದು ರೈಸ್ ಮಿಲ್ಲೇ ಸಾಕು. ಗುಡ್ ಡಿಸಿಷನ್. ಇನ್ಸ್ಪೆಕ್ಟರ್, ಏನಿದು ಎವಿಡೆನ್ಸ್ ನೋಡ್ಕೊಂಡು ಎಂಜಾಯ್ ಮಾಡ್ತಿದ್ದಾರೆ, ನೀವು ಸುಮ್ಮನೆ ನಿಂತಿದ್ದೀರಲ್ಲ. ಕ್ರಿಕೆಟ್ ಪ್ಲೇಯರ್ಸ್ ಏನೋ ಡಿಸ್ಕಸ್ ಮಾಡ್ತಾ ಇದ್ದಾರೆ, ಒಂದ್ ಡಿಸಿಷನ್ ಬರ್ತಾರೆ ಬಿಡಿ. ಡಿಸ್ಕಷನ್ ಮುಗೀತು ಮಾಮ. ಮಾಮ ಇದೆ. ಹುಡುಗಿ ಬೆಳಗ್ಗೆ ಬೆಳ್ಳೂರು ಕ್ರಾಸಲ್ಲಿ ಒಬ್ಬನ್ ಬೆಂಡೆತ್ಬೇಕು, ಮಧ್ಯಾಹ್ನ ಮಳವಳ್ಳಿಲಿ ಒಬ್ಬನ್ ಮಟ್ಟ ಹಾಕ್ಬೇಕು, ಸಾಯಂಕಾಲ ಪಾಂಡುಪುರದಲ್ಲಿ ಪಂಚಾಯತಿ. ಏನೋ ದೇವ್ರ ದಯೆಯಿಂದ ಸಿಕ್ತಂಗ್ ಹೊಡಿಯಕ್ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಆದ್ರೆ ನಿಂತರ ವಿಡಿಯೋ ಮಾಡಕ್ ಜನ ಇಲ್ಲ. ಅದಕ್ಕೆ ನಿನ್ನ ಕೆಲ್ಸಕ್ಕೆ ಇಟ್ಕೋಬೇಕಂತ ತೀರ್ಮಾನ ಮಾಡ್ಬಿಟ್ಟೆ. ವಾಟ್? 3 ಊಟ, 350 ರೂಪಾಯಿ ಕೂಲಿ, ಉಳ್ಕೊಳಕ್ಕೆ ಶೀಟಿನ ಮನೆ, ಗಾಳಿ ಬೀಸೋಕ್ ಫ್ಯಾನು. ಇದು ಆರಂಭ ಅಷ್ಟೇ, ಯೋಚನೆ ಮಾಡಿದ ಒಪ್ಕೋ. ಆಮೇಲೆ ನಿನ್ ಕೆಲಸ ನೋಡಿ ಬಾಮೈದ ಸಂಬಳನ ಜಾಸ್ತಿ ಮಾಡ್ಬಿಡ್ತಾರೆ. ಸೇ ಎಸ್ ಸಾರ್, ಎಸ್. ಇನ್ಸ್ಪೆಕ್ಟರ್, ವಾಟ್ ಇಸ್ ದಿಸ್ ಅಟ್ರಾಸಿಟಿ? ಅಯ್ಯಯ್ಯೋ, ಸಿಟಿಯಲ್ಲಿ ಅಲ್ಲಮ್ಮ, ಸಣ್ಣ ಹಳ್ಳಿ, ಕೆಂಪಾಪುರ ದೊಡ್ಡಿ. ಎಷ್ಟೇ ಜನ ಬಂದು ಎಗರಾಡಿದ್ರು ಧೈರ್ಯವಾಗಿ ಬಂದು ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟೆ ನೋಡು. ಹೆಣ್ಮಕ್ಳು ಅಂದ್ರೆ ನಿಂತರ ಧೈರ್ಯವಾಗಿರ್ಬೇಕು. ಮೆರಿಟೋ, ಅಂತಮ್ಮ ಈ ಹುಡುಗಿ ನನಗೆ ಇಷ್ಟ ಆದ್ಲು ಅಂತ ಇಂಗ್ಲಿಷಲ್ಲಿ ಹೇಳೋ. ಐ ಐ ಲೈಕ್ ಲೈಕ್ ಯು. ಏಯ್, ನೀನು ಅಂತಲ್ಲ ನೀವು ಅಂತ ಹೇಳೋ. ನೀವು ಅಂತ ಹೇಳಕ್ಕೂ ಇಂಗ್ಲಿಷ್ ನಲ್ಲಿ ಇವನೇ ಅಂತಮ್ಮ. ಅಗಳು ಸರಿಯಾಗಿ ಮರ್ಯಾದೆ ಕೊಡ್ದಿರೋ ಭಾಷೆ ಇದು. ಒಳ್ಳೇದಾಯ್ತು, ನಾನು ಕಲ್ತಿಲ್ಲಪ್ಪ. ಹುಡುಗಿ, ನಾನು ಕಂಬಿ ಹಿಂದೆ ಬಂದಿದ್ದು ನೀನ್ ಕೊಟ್ಟು ಕಂಪ್ಲೇಂಟ್ಗೆ ಹೆದರ್ಕೊಂಡಲ್ಲ, ಯಾವುದಕ್ಕೂ ಹೆದರ್ದಿರೋ ನಿನ್ ಧೈರ್ಯಕ್ಕೋಸ್ಕರ. ಡಾಕ್ಟ್ರೇ, ನೀವು ಟಾಪ್ ಟಕ್ಕರ್, ಟನಾಲ್ ಟುಕ್ಕರ್. ವಾಟ್ ಎ ಲ್ಯಾಂಗ್ವೇಜ್. ಅಯ್ಯಯ್ಯೋ, ಒಳ್ಳೇದು. ಯಾರಿವ್ರು? ಏಯ್, ಯಾರಪ್ಪನ್ ಜಾಗ ಅಂತ ಇಲ್ಲಿ ಯಾರನ್ನ ಕೇಳ್ಟೆಂಟ್ ಆಗಿದ್ದೀರಾ? ತೆಗಿರಿ ತೆಗಿರಿ, ಬೇಗ ತೆಗಿರಿ. ಯಾಕೆ ಸುಮ್ಮನೆ ಗಲಾಟೆ ಮಾಡ್ತಿದ್ದೀರಾ? ಮೊದಲು ಜಾಗ ಖಾಲಿ ಮಾಡಿ. ಯಾರು? ಎಲ್ಲಿದ್ದೀನಿ? 1 ನಿಮಿಷ ವೀರಭದ್ರ ಕೋಪದಲ್ಲಿ ಇದ್ದಿದ್ದಕ್ಕೆ ನಾವು 5 ಗಂಟೆ ಕೋಮಾ ಸ್ಟೇಜ್ಗೆ ಹೋಗಂಗಾಯ್ತಲ್ಲಪ್ಪ. ಏನೋ ಅದು ಸೌಂಡು. ಯಾರನ್ನ ಕೇಳಿ ಕ್ಯಾಂಪ್ ಹಾಕಿದ್ದೀರಾ? ತೆಗಿರಿ ತೆಗಿರಿ ತೆಗಿರಿ. ಗವರ್ಮೆಂಟ್ ಪರ್ಮಿಷನ್ ಇದೆ ಸರ್. ನನ್ ಪರ್ಮಿಷನ್ ಇದೆಯಾ? ಮೊದಲು ಮರ್ಯಾದೆಯಿಂದ 5 ಲಕ್ಷ ಕೊಟ್ಬಿಡು, ಇಲ್ಲಾಂದ್ರೆ ಸುತ್ತಮುತ್ತ ಎಲ್ಲೂ ಕ್ಯಾಂಪ್ ಹಾಕೋದಕ್ಕೆ ಬಿಡೋದಿಲ್ಲ. ಈ ಪೊಲೀಸು, ಕಮಿಷನರು, ತಹಸೀಲ್ದಾರು ಯಾರು ನಿನ್ ಸಹಾಯಕ್ಕೆ ಬರೋದಿಲ್ಲ. ಈ ಸರ್ವೇರ್ ಇದಾನೆ ಕಣ. ಏನಲ್ಲೇ ಆಂಜಿನಪ್ಪ, ಊರೊಳಗಡೆ ಒಳ್ಳೆ ವಿಷಯ ನಡೆಯುವಾಗ ನೀನ್ ಬಂದು ತಡೆಯೋದು, ಅದರಿಂದ ಯಾರಿದ್ದಾರೆ ಅಂತ ನಾನು ಹೇಳಿದಾಗ ನೀನ್ ಎದುರ್ಕೊಂಡು ಓಡೋಗೋದು ಊರಿಗೆ ಗೊತ್ತಿರೋ ವಿಷಯ. ಡಾಕ್ಟರ್ಸ್ ಯಾರು ಎದುರ್ಕೋಬೇಡಿ. ಈಗ ಒಬ್ರು ಹೆಸರು ಹೇಳ್ತೀನಿ, ಅವನು ಶಾಕ್ ಆಗ್ತಾನೆ, ನೀವೆಲ್ಲ ನಗ್ತೀರಾ. ಈ ಕ್ಯಾಂಪ್ ಯಾರು ನಡೆಸ್ತಿದ್ದಾರೆ ಗೊತ್ತೇನೋ? ಯಾರು? ವೀರಭದ್ರ. ಶಾಕ್ ಆಗ್ಬೇಕಾದ್ರಲ್ಲ ನಗ್ತವ್ರೆ, ನಗಬೇಕಾದವ್ರಲ್ಲ ಶಾಕ್ ಆಗ್ತವ್ರೆ. ಬೆದರ್ಕೊಂಬೆ, ಬಾರ ಇಲ್ಲಿ, ಬಾರ ಇಲ್ಲಿ. ಏನೋ ನಡೀತಿಲ್ಲಿ? ನೀವ್ ಹೇಳ್ತೀರಾ ವೀರಭದ್ರನ? ವೀರಭದ್ರನ ಮೇಡಮ್ ಜೈಲ್ಗೆ ಹಾಕಿಸ್ಬಿಟ್ಟು ಜೈಲ್ಗೆ ಹಾಕ್ಸ್ಬಿಟ್ರ? ಜೈಲಿಂದ ವೀರಭದ್ರ ಬಂದ್ ಕೂಡ್ಲೆ ಮಾಡೋ ಮೊದಲನೇ ಕೆಲಸ ನನ್ನ ತಿಥಿನೇ ಆಗಿರುತ್ತೆ. ನೋಡಿಲಿ, ನಿನಗೆ 1 ಗಂಟೆ ಟೈಮ್ ಕೊಡ್ತೀನಿ, ಅಷ್ಟ್ರಲ್ಲಿ 5 ಲಕ್ಷ ರೆಡಿ ಮಾಡ್ಕೋ. ಇಲ್ಲ ಅಂತಂದ್ರೆ ಈ ಕ್ಯಾಂಪ್ ನ ಗುಡಿಸಿ ಗುಂಡಾಂತರ ಮಾಡಕ್ ಬಿಡ್ತೀನಿ. ಮೇಡಮ್, ಬೇಕಾದ್ರೆ ಅವ್ರು ಕೇಳ್ತಾರೆ 5 ಲಕ್ಷನ ಕೊಟ್ಬಿಡೋಣ ಅಲ್ವಾ? ನಾವು ಪರ್ಮಿಷನ್ ತಗೊಂಡಿದೀವಿ, ಯಾರಿಗೂ ದುಡ್ಡು ಕೊಡೋ ಅಗತ್ಯ ಇಲ್ಲ. ಸುಮ್ನೆ ಬೇರೆ ಊರಿಗೆ ಹೋಗ್ಬಿಡೋಣ ಮ್ಯಾಮ್. ಮೆಡಿಕಲ್ ಕ್ಯಾಂಪ್ ಇದೆ, ಊರಲ್ಲಿ ನಡೆಯುತ್ತೆ. ನಾವ್ ಯಾರಿಗೂ ಭಯಪಡೋ ಅವಶ್ಯಕತೆ ಇಲ್ಲ. ಹಾಗಾದ್ರೆ ಇದಕ್ಕೆ ಬೇರೆ ದಾರಿ ಏನಿದೆ? ಅದಕ್ಕಿರೋದು ಒಂದೇ ದಾರಿ. ಜೈಲ್ಗೆ ಹಾಕ್ಸಿದಾರಲ್ಲ ವೀರಭದ್ರ, ಅವ್ರಿಗೆ ಬೇಲ್ ಕೊಡ್ಸಿ ಅವ್ರ ಹತ್ರ ಒಂದೇ ಒಂದ್ ಸಾರಿ ಕೇಳಿ, ಆಮೇಲೆ ಅವ್ರ ಹತ್ರ ಸಹಾಯ ಕೇಳಿ, ಖಂಡಿತ ಸಪೋರ್ಟ್ ಮಾಡ್ತಾರೆ. ಆವಾಗಿಂತ ಚಿಲ್ಟು ಪಲ್ಟು ಆಂಜಿನಪ್ದಿರಲ್ಲ ಬಾಲ ಮುದ್ರಕೋತಾರೆ. ಅಂದ್ರೆ ಆಂಜನಪ್ಪ ಕೆಟ್ಟವನು, ವೀರಭದ್ರ ಒಳ್ಳೆಯವನಾ? ವೀರಭದ್ರನು ಕೆಟ್ಟವನೇ, ಆದ್ರೆ ಆಂಜಿನಪ್ಪ ಸ್ವಲ್ಪ ಕೆಟ್ಟವನು. ವೀರಭದ್ರ ಯದ್ವಾ ತದ್ವಾ ಕೆಟ್ಟವನು. ಮೇಡಮ್,
ಬೇಲ್ ಕೊಡ್ಸ್ಬಿಡೋಣ ಹಂಗೇಳ ಅಡಿಗೆ ಹೌದು ಬಿಲ್ಲಿ ಮ್ಯಾಮ್ ಪ್ಲೀಸ್ ಮ್ಯಾಮ್ ಏನ್ ಮೇಡಮ್ ಜೈಲ್ಗೆ ಹೋಗೋಣ ಪ್ಲೀಸ್ ಮ್ಯಾಮ್ ಹಾ? ಪ್ಲೀಸ್. ಜೋಕರ್ ಮೆರಿಟೋ ಜೋಕರ್ ಹಾಕೋ. ಗೊತ್ತಿದ್ದೇ ಆಗ್ತಾ ಇದೀನಿ. ಓಯ್ 2 ದಿನದಿಂದ ನಾನೇ ಗೆಲ್ತಿದ್ದೀನಿ. ನೀವೇನಾದ್ರೂ ಚೀಟಿಂಗ್ ಮಾಡ್ತಿದ್ದೀರಾ ಅಂತ ಡೌಟು. ಮತ್ತೆ ಬೇರೆಯವ್ರ ಜೊತೆ ಆಡೋವಾಗ ಗೆಲ್ಬೇಕು ಅಂತ ಚೀಟಿಂಗ್ ಮಾಡ್ತೀವಿ, ನಿನ್ ಜೊತೆ ಆಡೋವಾಗ ಸೋಲ್ಬೇಕು ಅಂತಲೇ ಚೀಟಿಂಗ್ ಮಾಡ್ಬೇಕಾಗತ್ತೆ. ಯಾಕೋ ಆತರ? ನಿನ್ ಮೇಲೆ ಗೆದ್ರೆ ಈ ರೀತಿ ಮಕ ಮುಚ್ಚಿ ಚಚ್ಬಿಡಲ್ವಾ? ಹೌದಲ್ವಾ, ಬೀಳ್ತಾವಲ್ವಾ? ಏಯ್ ಬಾಂಬೆ ಮಿಠಾಯಿಗಳ ಯಾವುದೇ ಕಾರಣಕ್ಕೂ ಸೆಲ್ಲಲ್ಲಿ ಇರೋ ಕಣ್ಣಲ್ಲಿ ಕಣ್ಣಿಟ್ಟು ನೋಡಬೇಡಿ. ನೋ ಐ ಕಾಂಟ್ಯಾಕ್ಟ್. ಕಾಂಟ್ಯಾಕ್ಟ್ ಮಾಡಿದ್ರೆ ಏನಾಗುತ್ತೆ? ಆಗ ನಿಮ್ ನೆಂಟರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡ್ಬೇಕಾಗತ್ತೆ. ಸುಮ್ಮನೆ ಬರ್ರ. ರೈಟ್ ಪ್ಲೇಸ್, ರೈಟ್ ಪ್ಲೇಸ್. ಇದೇನ್ ಪೊಲೀಸ್ ಸ್ಟೇಷನ್ ಮದ್ವೆ ಚೌಲ್ಟ್ರಿ ಮಾಡ್ಬಿಟ್ಟವ್ರಲ್ಲ. ಅಯ್ಯೋ ವೀರಭದ್ರ, ನೀನೇನಪ್ಪ ಕಮ್ಮಿ ಎಣಿಸ್ತಾ ಇದ್ಯಾ? ಮೊದ್ಲೇ ಮ್ಯಾಕ್ಸಲ್ ವೀಕು. ಏ ಯಾಕೋ ನಿಲ್ಸ್ಬಿಟ್ರಿ? ಒಂದ್ ನಿಮಿಷ ಇರೋಣ. ಗುರು ವೀರಭದ್ರ, ಏನು? ನಾನ್ ಕೋಮಾ ಸ್ಟೇಜ್ ಅಲ್ಲಿ ಇದ್ದಾಗ ಇಂಥ ತಪ್ಪು ನಡೆದೋಗಿದೆ. ಕಣ್ ಬಿಟ್ಟು ನೋಡಿದ್ರೆ ದೊಡ್ಡ ಅನಾಹುತ ಆಗೋಗಿತ್ತು. ಡಾಕ್ಟರ್ಗಳನ್ನೆಲ್ಲ ಎತ್ತಕೊಂಡ್ ಬಂದಿದ್ದೀನಿ. ಆ ಲೇಡಿ ಡಾಕ್ಟರ್ ನಿನ್ ಕಾಲಿಗೆ ಬಿದ್ದು ಕ್ಷಮೆ ಕೇಳಿ ಕೇಸ್ ವಾಪಸ್ ತಗೋತಾರಂತಪ್ಪ. ಹಂಗೆ ಒಂದ್ ಚಿಕ್ಕ ಸಹಾಯ ಮಾಡ್ಬೇಕು. ಮಾಡ್ತೀಯಲ್ಲ? ನೋಡೋಣ. ಮಾಡ್ತಾನೆ. ಅಮ್ಮ, ನೀವು ಕೇಸ್ ವಾಪಸ್ ತಗೊಳ್ತಾ ಇರೋದು ವೀರಭದ್ರನ್ಗೋಸ್ಕರ ಅಲ್ಲ, ನಮಗೋಸ್ಕರ. ವೀರಭದ್ರನ ಅರೆಸ್ಟ್ ಮಾಡಿ ಸ್ಟೇಷನ್ ಅಲ್ಲಿ ಇಟ್ಟಂಗಿಲ್ಲ, ವೀರಭದ್ರ ಸ್ಟೇಷನ್ನೇ ಅರೆಸ್ಟ್ ಮಾಡಿ ಊರೊಳಗಡೆ ಇಟ್ಟಂಗಿದೆ. ಸೈನ್ ಹಾಕಮ್ಮ. ಕೇಸ್ ವಾಪಸ್ ತಗೊಂಡ್ಬಿಟ್ರು. ಅದು ನಿನ್ ಕಾಲಿಗೆ ಬಿದ್ದು ಈಗ ಕ್ಷಮೆ ಕೇಳ್ತಾರೆ. ನೋಡ್ತಾ ಇರೋ. ಗೊಳು ಅಂತ ಗೋಳಾಡ್ಬೇಕು. ಕಂಪಲ್ಸರಿ ಕ್ರೈ. ಸೂರ್ಯ ಕಣ್ಣೀರಲ್ಲಿ ನೀವೆಲ್ಲ ಈ ಜಾಡಿ ಎಂಜಾಯ್ ಮಾಡ್ಬೋದು. ಸಾಕೇನಪ್ಪ? ಅಯ್ಯೋ, ಏಯ್ ಡಾಕ್ಟರ್, ಏಯ್ ಸರಿಯಾಗಿ ತಗ್ಲಾಕ್ಸ್ಬಿಟ್ಲಲ್ಲಪ್ಪ. ಎಲ್ಲಿಗೆ ಹೋಗ್ತಾ ಇದ್ಯಾ? ಸಾರಿ ಕೇಳ್ತೀನಿ ಅಂತ ಹಂಗೆ ಹೋಗ್ತಾ ಇದ್ಯಾ? ನೀನೇನಾದ್ರು ಸಾರಿ ಕೇಳಲಿಲ್ಲ ಅಂದ್ರೆ ನನ್ ತಿಥಿ ಮಾಡಿ ಎಡೆ ಇಕ್ಬಿಡ್ತಾನೆ ವೀರಭದ್ರ. ಸಾರಿ ಕೇಳಮ್ಮ. ಒಬ್ರನ್ನ ಅರ್ಥ ಮಾಡ್ಕೊಳ್ದಿದ್ರೆ ತಪ್ಪಲ್ಲ, ಅದೇ ತಪ್ಪಾಗಿ ಅರ್ಥ ಮಾಡ್ಕೊಂಡ್ರೆ ದೊಡ್ಡ ತಪ್ಪು. ನಾನ್ ಕೇಸ್ನ ವಾಪಸ್ ತಗೊಂಡೆ ಅಷ್ಟೇ. ಅದ್ಬಿಟ್ಟು ಅವ್ರ ಹತ್ರ ಸಹಾಯ ಕೇಳೋದು, ಕ್ಷಮೆ ಕೇಳೋದು ನನ್ ಕೈಲಾಗಲ್ಲ. ಎಕ್ಸ್ಕ್ಯೂಸ್ ಮೀ. ಆಗಲ್ವಾ? ಏ ಮೆರಿಟೋ, ಅಂತಮ್ಮ ನಡೆದಿದ್ದನ್ನ ನಂಬಕ್ಕಾಗಲ್ಲ ಅನ್ನೋ ಸಂದರ್ಭನ ಚಿಕ್ಕದಾಗಿ ಇಂಗ್ಲಿಷ್ ಅಲ್ಲಿ ಒಂದೇ ಮಾತಲ್ಲಿ ಹೇಳೋ. ಅನ್ಬಿಲಿವಬಲ್. ಅನ್ಬಿಲ್. ಅದಂಗೇನೆ. ಏಯ್ 5 ಲಕ್ಷ ರೆಡಿ ಇಲ್ವಾ? ಏಯ್ ಹೊಡಿರ ವಾರದೆಲ್ಲ ಕಿತ್ ಬಿಸಾಕ್ರ. ಎಲ್ಲ ಚೂರ್ ಮಾಡ್ರ. 5 ಲಕ್ಷ ಮಾಡಲ್ವಾ? ಭದ್ರಾ ಇಲ್ಲಿದ್ಯಾ? ಇಲ್ಲಿದ್ಯಾ ಅಂತ ಕೇಳ್ದೆ. ಇದೀನಿ. ನೀನ್ ಇಲ್ಲೇ ಇದೆಯಾ? ನಾವೆಲ್ಲ ಹುಡುಕ್ತಾ ಇದ್ವಿ. ಲೇ ಹುಡುಗ್ರ, ಭದ್ರ ಇಲ್ಲೇ ಇದ್ದ ನೋಡ್ರು. ನಡೀರ, ಏನೋ ಮಾಡ್ತಾ ಆಗ ಅಂದ್ರೆ ಏನ್ ಅಂಜನಪ್ಪ, ಸೈನ್ಯ ಕಟ್ಕೊಂಡ್ ಬಂದ್ಬಿಟ್ಟಿದ್ಯಾ? ಹಂಗೆಲ್ಲ ಏನಿಲ್ಲ ಭದ್ರ, ಮೈಗೆ ಹುಷಾರಿರ್ಲಿಲ್ಲ. ಒಂದೇ ಸಮನೆ ನೆಗಡಿ ಕೆಮ್ಮು, ಅದಕ್ಕೆ ಡಾಕ್ಟರ್ ನೋಡ್ಕೊಂಡು ಅವನ್ ಬಂದ್ವಿ. ಏಯ್ 40 ಜನ ಒಟ್ಟಿಗೆ ಕೆಮ್ಬೇಡ್ರು. ಆಮೇಲೆ ಭದ್ರ ನಮ್ದೇ ಹೋದ್ರೆ ನಂಬ್ತೀನಿ. ಚೆಲ್ಲಾಪಿಲ್ಲಿ ಆಗಿರೋ ಸಾಮಾನೆಲ್ಲ ಗಾಡಿಲಿ ಹಾಕಿ. ಇದು ಹಿಂಗೆ ಆಗತ್ತೆ ನಂಗೆ ಮುಂಚೆನೆ ಗೊತ್ತಿದ್ದು. ನಡೀರ ಬೇಗ ನಮಸ್ಕಾರ ಡಾಕ್ಟ್ರೇ, ತಲೆನೇ ಕೆಡಿಸ್ಕೋಬೇಡಿ. ನೀವು ಬೇಕಾದ್ರೆ ನಮ್ಮ ಮನೇಲೇ ಇರ್ಬೋದು. ಕ್ಯಾಂಪ್ನ ನಮ್ಮ ರೈಸ್ ಮಿಲ್ಲಲ್ಲೇ ನಡೆಸ್ಬೋದು. ಪೇಷಂಟ್ನ ನಾನ್ ಸಪ್ಲೈ ಮಾಡ್ತೀನಿ. ಕ್ಯಾಂಪ್ ಸಖತ್ತಾಗಿ ನಡೆಯುತ್ತೆ. ಇಲ್ಲ, ಬೇಕಾಗಿಲ್ಲ. ಯೋಚನೆ ಮಾಡದೆ ಸಹಾಯ ಮಾಡೋರು ನಾನು, ಸಹಾಯ ಕೇಳಕ್ಕೂ ಯೋಚನೆ ಮಾಡೋರು ನೀವು. ಏ ಮಕ್ಳೇ, ಡಾಕ್ಟ್ರೆ, ಇವರೆಲ್ಲ ನಮ್ಮ ಹಳ್ಳಿ ಮಕ್ಕಳು ಡಾಕ್ಟರ್ ಆಗ್ಬೇಕಂತ ಆಸೆ ಪಡ್ತಿದ್ದಾರೆ. ಕ್ಯಾಂಪ್ ಹೋಗಿಯವ್ರಿಗೂ ನಿಮ್ ಜೊತೆ ಇಟ್ಕೊಂಡ್ರೆ ಏನಾದ್ರೂ ಕಲ್ತ್ಕೋತಾರೆ. ಯೋಚನೆ ಮಾಡಬೇಡಿ. ಸಹಾಯ ಅಂತ ಆದ್ರೆ ಸಂಬಂಧ ಗಟ್ಟಿ ಆಗತ್ತೆ. ನಮ್ಮನ್ನ ಸೇರ್ಸ್ಕೊಡ್ತೀರಾ?